ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಸೀಡ್ಸ್ ಹಾಕಿದ್ನಲ್ಲ, ಈ ಸೀಡ್ಲಿಂಗ್ಸ್ನೆಲ್ಲ ರಿಪೋರ್ಟಿಂಗ್ ಅನ್ನೋದು ಮಾಡ್ತಿದ್ದೀನಿ. ಹಾಗೆಯೇ ನಿಮಗೆ ಸೀಡ್ಸ್ ಹಾಕಿರೋ ಅಪ್ಡೇಟ್ ಕೂಡ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸೀಡ್ಸ್ ಜಮ್ನೇಟ್ ಆಗಿದೆ. ಹಾಗೆಯೇ ನಾನು ಒಂದು ಚಿಕ್ಕ ಹಾರ್ವೆಸ್ಟ್ ಕೂಡ ಮಾಡ್ತೇನೆ, ಅದು ಕೂಡ ನಿಮಗೆ ತೋರಿಸ್ತೇನೆ. ನೋಡಿ, ಈಗ ಸೀಡ್ಲಿಂಗ್ಸ್ ಅಪ್ಡೇಟ್ ಕೊಡ್ತಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ನಲ್ಲ, ಆಲ್ಮೋಸ್ಟ್ ಕೆಲವೊಂದು ಸೀಡ್ಸು ತುಂಬಾ ಚೆನ್ನಾಗಿ ಜಮ್ನೇಟ್ ಆಗಿದೆ. ಈಗ ಇದು ನೋಡ್ತಿದ್ರಲ್ಲ, ಇದು ತಮ್ಮಕಾಯಿ ಗಿಡ. ಇದನ್ನು ನಾನು ಸೀಡ್ಲಿಂಗ್ನ ರಿಪೋರ್ಟ್ ಅನ್ನೋದನ್ನು ಮಾಡ್ತಾಯಿದ್ದೀನಿ. ನೋಡಿ, ಈ ಒಂದು 12 ಇಂಚ್ ಪಾಟಲ್ಲಿ ನಾನು ರಿಪೋರ್ಟ್ನ ಮಾಡ್ತಾಯಿದ್ದೀನಿ. ನಾವು ಯಾವುದೇ ಸೀಡ್ಲಿಂಗ್ಸ್ನ ರಿಪೋರ್ಟ್ ಮಾಡುವಾಗ ಅಟ್ಲೀಸ್ಟ್ ಒಂದು 4 ಎಲೆ ಬಂದ ಮೇಲೆ ರಿಪೋರ್ಟ್ ಅನ್ನೋದು ಮಾಡ್ಕೋಬೇಕು. ಹಾಗೆಯೇ ಸೀಡ್ಸ್ ಹಾಕುವಾಗ ಸೀಡ್ಲಿಂಗ್ ಟ್ರೇಲಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ನಾವು ಒಂದು ಬೀಜನ ಒಂದು ಹೋಲಲ್ಲೇ ಹಾಕ್ಕೊಂಡ್ರೆ ಅದು ಜಮ್ನೇಟ್ ಆದಮೇಲೆ ನಾವು ರಿಪೋರ್ಟಿಂಗ್ ಮಾಡೋದು ತುಂಬಾ ಈಸಿ. ಇದು ಅಷ್ಟೇ, ನಾನು ಇದನ್ನು ಕೂಡ ಒಂದು 100 ರೂಪೀಸ್ ಟಬ್ಬಲ್ಲಿ ನಾನು ರಿಪೋರ್ಟನ್ನು ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಹೀಗೆ ನಾನು ಈ 2 ಗಿಡಗಳನ್ನ ರಿಪೋರ್ಟ್ ಮಾಡಿಕೊಂಡೆ. ಎರಡು ಸೀಡ್ಲಿಂಗ್ಸ್ನ ನಾನು ರಿಪೋರ್ಟ್ ಅನ್ನೋದನ್ನು ಮಾಡಿದ್ದೀನಿ. ಸೊ ನಾನು ಆಲ್ರೆಡಿ ಇರುವಂಥ ಕಂಟೈನರಲ್ಲೇ ರಿಪೋರ್ಟ್ನ ಮಾಡ್ತಾಯಿದ್ದೀನಿ. ಬಟ್ ನೀವು ಹೊಸ ಕಂಟೈನರಲ್ಲಿ ರಿಪೋರ್ಟ್ ಮಾಡಬೇಕಾದ್ರೂ ಕೂಡ ಮಣ್ಣಿನ ಮಿಶ್ರಣನ ತುಂಬಾ ಚೆನ್ನಾಗಿ ತೊಗೋಬೇಕಾಗತ್ತೆ. ನಾನು ನನ್ನ ವಿಡಿಯೋಗಳಲ್ಲಿ ತುಂಬ ಸರಿ ಹೇಳಿರೋ ಹಾಗೆ ಮಣ್ಣಿನ ಮಿಶ್ರಣ 1:1:1 ರೇಷಿಯೋದಲ್ಲಿ ಮಣ್ಣು, ಕೋಕೋಪೀಟ್, ಗೊಬ್ಬರ ಈ ಎಲ್ಲದನ್ನು ಸಮಾನ ಪ್ರಮಾಣದಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಬೇವಿನ ಹಿಂಡಿ ಅದನ್ನು ಕೂಡ ಹಾಕ್ಕೊಂಡ್ರೆ ನಮಗೆ ಯಾವುದೇ ಫಂಗಸ್ ಆಗಲಿ ಹುಳಗಳಾಗಲಿ ಬರೋದಿಲ್ಲ. ಈಗ ಒಂದು ಸಣ್ಣ ಹಾರ್ವೆಸ್ಟ್ ಮಾಡೋಣ. ನಾನು ಸೊಪ್ಪಿನ ಸೀಡ್ಸನ್ನು ಹಾಕಿದ್ದಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು 100 ರೂಪೀಸ್ ಟಬ್ಬಲ್ಲೇ ಹಾಕಿರೋವಂಥದ್ದು. ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ರೌಂಡಲ್ಲಿ ನಾನು ಎಲ್ಲದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೋಬೋದು. ಅದರಿಂದ ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡ್ರಾ, ಹೀಗೆ ನಾವು ಸೊಪ್ಪನ್ನು ಆರಾಮಾಗಿ ಮನೇಲಿ ಬೆಳೆಸ್ಕೋಬೋದು. ಸೊ ಯಾವುದೇ ಬೇರೆ ಗಿಡಗಳನ್ನ ಹಾಕಿಲ್ಲ ಅಂದರೂ ಕೂಡ ನಾವು ಸೊಪ್ಪನ್ನು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ನಮಗೆ ಅಟ್ಲೀಸ್ಟ್ ಸೊಪ್ಪು ತಿನ್ನಲಿಕ್ಕಾದರೂ ಮನೆಯಿಂದ ಸಿಗತ್ತೆ. ಇಲ್ಲಿ ಇದೆಯಲ್ಲ, ಇದು ಕಾಂಚೆ ಹಣ್ಣು ಅಂತ ಕರಿತೀವಿ ನಾವು. ಇದು ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ಹೊಟ್ಟೆಯಲ್ಲಿರುವಂಥ ಹುಳ ಎಲ್ಲ ಸಾಯುತ್ತೆ ಅಂತ ಹೇಳ್ತಾರೆ. ನೋಡಿ, ಇದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ನೀರಿಲ್ಲದೆ ಈ ಥರ ಒಣಗ್ದಂಗೆ ಆಗಿದೆ, ಬಟ್ ಆದರೂ ಪರವಾಗಿಲ್ಲ. ಈಗ ಹಾರ್ವೆಸ್ಟ್ ಮಾಡಿ ಆಯ್ತಲ್ಲ, ಇದರಲ್ಲಿ ಒಂದು ಸೇವಂತಿಗೆ ಗಿಡ ಇದೆ. ಸೊ ಅದಕ್ಕೆ ಸ್ವಲ್ಪ ವಾಟ್ರಿಂಗ್ ಅನ್ನೋದನ್ನು ಮಾಡಿದ್ದೀನಿ. ನೆಕ್ಸ್ಟ್ ಇದರಲ್ಲೂ ಕೂಡ ನೋಡಿ ತುಂಬಾ ಸೊಪ್ಪಿನ ಗಿಡಗಳಿದೆ, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಹಾಗೆಯೇ ಇಲ್ಲಿ ಕಾಲ್ಸ್ಕಾಂಬ್ ಗಿಡ ಇದೆ, ನೋಡ್ತಿದ್ದೀರಲ್ಲ, ಅದು ತುಂಬಾ ಚೆನ್ನಾಗಿ ಹೂವನ್ನು ಬಿಟ್ಟಿದೆ. ನಾನು ಈ ಹೂವೆಲ್ಲ ಖಾಲಿ ಆದಮೇಲೆ ಸೀಡ್ಸ್ನ ಕೂಡ ತೆಗೆದು ಒಣಗಿಸಿಟ್ಟಿದ್ದೀನಿ. ಯಾರಿಗಾದರೂ ಸೀಡ್ಸ್ ಬೇಕು ಅನ್ನೋದಾದರೆ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಸೀಡ್ಸ್ನ ಕೂಡ ಕೊಡ್ತೀನಿ. ನೋಡಿದ್ರಿ ಅಲ್ಲ, ಆಲ್ಮೋಸ್ಟ್ ನನ್ನ ಮನೆಯಲ್ಲಿರುವಂಥ ಎಲ್ಲ ರೀತಿಯ ಸೊಪ್ಪಿನ ಗಿಡಗಳನ್ನು ನಾನು ಸೊಪ್ಪುಗಳನ್ನ ಹಾರ್ವೆಸ್ಟ್ ಮಾಡ್ಕೋತಿದ್ದೀನಿ. ಹಾಗೆಯೇ ಇದು ರೆಡ್ ಬಸಳೆ. ಇದು ಬಸಳೆ ಸೊಪ್ಪು ಕಾಂಡಗಳನ್ನು ಕೂಡ ನಾವು ಎಳೆದಿದ್ದಾಗ ಯೂಸ್ ಮಾಡ್ಕೋಬೋದು. ಸೊ ಅದರಿಂದ ನಾನು ಕಾಂಡದ ಸಮೇತವಾಗಿ ಕಟ್ ಮಾಡ್ತಾಯಿದ್ದೀನಿ. ಇದಕ್ಕೂ ಅಷ್ಟೇ ಪೋಷಣೆ ಕೊಟ್ಟಷ್ಟು ನಮಗೆ ಎಲೆ ದೊಡ್ಡದಾಗಿ ಬೆಳೆಯುತ್ತೆ. ಈಗ ನಾನು ಎಲ್ಲದನ್ನು ಹಾರ್ವೆಸ್ಟ್ ಮಾಡಿ ಹಾಗೆಯೇ ಎಲ್ಲದಕ್ಕೂ ಮತ್ತು ಮಣ್ಣು, ಗೊಬ್ಬರ ಅನ್ನೋದನ್ನು ಕೊಡ್ತಿದ್ದೀನಿ. ಅದು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ. ನೋಡ್ತಿದ್ರಲ್ಲ, ನನ್ನ ಹತ್ರ ರೆಡ್ ಬಸಳೆ ಗಿಡ ತುಂಬಾ ಕಂಟೈನರ್ಸಲ್ಲಿದೆ. ಎಲ್ಲದನ್ನು ಒಂಥರ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಬಸಳೆ ಸೊಪ್ಪನ್ನು ಕೂಡ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಹೀಗೆ ಅಟ್ಲೀಸ್ಟ್ ನಮ್ಮ ಮನೇಲಿರುವಂಥ ಸೊಪ್ಪಿನಿಂದ ಒಂದು ಹೊತ್ತಿಗಾದರೂ ನಾವು ಸಾರನ್ನು ಮಾಡ್ಕೋಬೋದು. ಸೊಪ್ಪಿನ ಸಾರು ಮಾಡ್ಬೋದು, ಇಲ್ಲ ಪಲ್ಯ ಮಾಡ್ಕೋಬೋದು, ಯಾವುದಾದ್ರೂ ಮಾಡ್ಕೋಬೋದು. ಬಟ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಈಚೆ ನಾವು ಪೆಸ್ಟಿಸೈಡ್ಸ್ ಯೂಸ್ ಮಾಡಿರ್ತಾರೆ ಅಲ್ಲ, ಅದನ್ನು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ಬೆಳೆಸ್ಕೊಡೋದು ತುಂಬಾ ಒಳ್ಳೆಯದು. ನೋಡಿ, ಈ ಚಿಕ್ಕ ಕಂಟೈನರಲ್ಲೂ ಕೂಡ ಬಸಳೆ ಸೊಪ್ಪು ಗಿಡ ಇದೆ, ಅದನ್ನು ಕೂಡ ನಾನು ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಎಲ್ಲ ಬಸಳೆ ಸೊಪ್ಪನ್ನು ಹಾರ್ವೆಸ್ಟ್ ಮಾಡಿದ್ದೀನಿ. ಇದು
ಗಿಡ ಬಸಳೆ ಇದು. ಇದರಲ್ಲಿ ಸೀಡ್ಸ್ ಕೂಡ ಫಾರ್ಮ್ ಆಗ್ತಿದೆ. ಸೀಡ್ಸ್ನ ನಾನು ಸೇವ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದಾದ್ರೂ ಸೀಡ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಎಲ್ಲ ಸೀಡ್ಸ್ನ ಸೇವ್ ಮಾಡಿ ಒಂದು ಸರಿ ಗಿವ್ ಅವೇ ಕೊಡ್ತೀನಿ. ಸೊ ನಿಮಗೆ ನಮ್ಮ ಮನೆಯಿಂದ ಕೂಡ ಕೆಲವೊಂದು ಸೀಡ್ಸ್ ನಾನು ಸೇವ್ ಮಾಡಿರುವಂಥ ಸೀಡ್ಸ್ನ ನಿಮಗೆ ಕೊಡ್ತೀನಿ. ಹಾಗೆಯೇ ನೋಡ್ತಿದ್ದೀರಲ್ಲ, ನಾನು ಇವತ್ತಿನ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ರೀತಿಯಾದ ಸೊಪ್ಪುಗಳನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇದೆಲ್ಲ ನೋಡಿ, ಹಾರ್ವೆಸ್ಟ್ ಲೇಟ್ ಆಗಿರೋದ್ರಿಂದ ಇದರಲ್ಲಿ ಹೂಗಳು ಕೂಡ ಬಂದಿದೆ. ಇದನ್ನು ತೆಗೆದು ನಾವು ಜಾಗ್ರತೆಯಿಂದ ಬಿಸಾಕಬೇಕು. ಇಲ್ಲ ಅಂದರೆ ಮತ್ತೆ ಇದು ಬೀಜಗಳು ಬಿತ್ತು ಅಂದರೆ ಎಲ್ಲಂದರೆ ಅಲ್ಲಿ ಮತ್ತೆ ಗಿಡಗಳು ಬರುತ್ತೆ. ಇದು ಮುಳ್ಳಿರುತ್ತಲ್ಲ, ಮುಳ್ಳಿರುವಂಥ ಸೊಪ್ಪಿನ ಗಿಡ ಇದು. ಸೊ ಅದರಿಂದ ನಾನು ತೆಗೆದು ಹಾಕಿದ್ದೀನಿ. ಯಾವ್ದು ಚೆನ್ನಾಗಿರುತ್ತೆ ಅಲ್ಲ, ಅದನ್ನು ಮಾತ್ರ ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ಮೆಂತ್ಯ ಸೊಪ್ಪು ನೋಡಿದ್ರಿ ಅಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಚಿಕ್ಕ ಕಂಟೈನರ್ ಇದು, ಸ್ವೀಟ್ ಬಾಕ್ಸ್ ಬರುತ್ತಲ್ಲ, ಪ್ಲಾಸ್ಟಿಕ್ ಸ್ವೀಟ್ ಬಾಕ್ಸ್, ಅದರಲ್ಲಿ ಹಾಕಿರುವಂಥದ್ದು. ತುಂಬಾ ಚೆನ್ನಾಗಿ ಬಂದಿದೆ. ಇದು ಎಲ್ಲದನ್ನು ಕೂಡ ನಾವು ಹಾರ್ವೆಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಎಲ್ಲದನ್ನು ಹಾರ್ವೆಸ್ಟ್ ಮಾಡಿಕೊಂಡು ಸೊಪ್ಪಿನ ಸಾರಲ್ಲಿ ಯೂಸ್ ಮಾಡಿದೆ. ಇದನ್ನು ನಾವು ಊತಪ್ಪಗೆ ಮೇಲ್ಗಡೆ ಟಾಪಿಂಗಾಗಿ ಆ ಥರ ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ಹಾಕಿದ್ರಲ್ಲಿ ಇನ್ನೂ ಸ್ವಲ್ಪ ಬೇಗ ಹಾರ್ವೆಸ್ಟ್ ಮಾಡಬೇಕಿತ್ತು. ಮೈಕ್ರೋಗ್ರೀನ್ಸ್ ಥರ ಯೂಸ್ ಮಾಡ್ಕೊಬೇಕು ಅಂದರೆ 2 ಎಲೆ ಬಂದಿದ ತಕ್ಷಣ ಹಾರ್ವೆಸ್ಟ್ ಮಾಡ್ಕೋಬೋದು. ಇಲ್ಲ, ಸ್ವಲ್ಪ ಸೊಪ್ಪು ಬಂದಮೇಲೆ ಕೂಡ ಈ ರೀತಿ ಕೂಡ ನಾವು ಹಾರ್ವೆಸ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ನನ್ನ ಮಗಳು ಇಬ್ಬರು ಕೂಡ ಸೇರಿಕೊಂಡು ಹಾರ್ವೆಸ್ಟ್ ಮಾಡ್ತಿದ್ದೀವಿ. ಇದು ಆಗಲೇ ನಿಮಗೆ ಹೇಳ್ದಂಗೆ ತುಂಬಾ ಚಿಕ್ಕ ಕಂಟೈನರು. ಈ ಥರ ನಾನು 3 ಕಂಟೈನರಲ್ಲಿ ಹಾಕಿದ್ದೀನಿ. 3ರಲ್ಲೂ ಕೂಡ ಕೆಲವೊಂದು ಬಿದ್ದೋಗಿದೆ. ಬಿಕಾಸ್ ಇದು ಚಿಕ್ಕ ಕಂಟೈನರ್ ಅಲ್ವಾ, ನೀರು ಸ್ವಲ್ಪ ಕಡಿಮೆ ಆದರೂ ನಮಗೆ ಗಿಡಗಳು ಬೀಳುತ್ತೆ, ಸ್ವಲ್ಪ ಜಾಸ್ತಿ ಆದರೂ ಕೂಡ ಗಿಡಗಳು ಹೋಗುತ್ತೆ. ಸೊ ನಾವು ನೀರನ್ನು ಹಾಕುವಾಗ ಸ್ವಲ್ಪ ನೋಡಿಕೊಂಡು ಹಾಕಬೇಕಾಗತ್ತೆ ಈ ಸೊಪ್ಪಿನ ಗಿಡಗಳಿಗೆ. ಹೀಗೆ ನಾನು ಮೆಂತ್ಯ ಸೊಪ್ಪನ್ನು ಹಾರ್ವೆಸ್ಟ್ ಮಾಡಿದೆ. ನೋಡಿ, ಇಷ್ಟು ಮೆಂತ್ಯ ಸೊಪ್ಪು ಬಂತು. ತುಂಬಾ ಫ್ರೆಶ್ ಆಗಿ ತುಂಬಾ ಆರೋಗ್ಯಕರವಾದ ಮೆಂತ್ಯ ಸೊಪ್ಪು. ಹಾಗೆಯೇ ನೋಡಿ, ಇಲ್ಲಿ 2 ನಿಂಬೆಹಣ್ಣು ಬಂದಿದೆ, ಹಾಗೆಯೇ ಪೊನಗಂಟಿ ಸೊಪ್ಪು ಬಂದಿದೆ. ಹೀಗೆ ನಮ್ಮ ಮನೆಯಿಂದ ನಾನು ಈ ಎಲ್ಲ ರೀತಿಯ ಸೊಪ್ಪುಗಳನ್ನು ಹಾರ್ವೆಸ್ಟ್ ಮಾಡಿದ್ದೀನಿ. ನೋಡಿದ್ರಿ ಅಲ್ಲ, ಈ ಸೊಪ್ಪುಗಳನ್ನ ಹಾರ್ವೆಸ್ಟ್ ಮಾಡ್ತೀನಿ. ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಬದನೆಕಾಯಿ ಕೂಡ ಇದೆ, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ. ಬದನೆಕಾಯಿ ಕೂಡ ಅಷ್ಟೇ ಈಸಿಯಾಗಿ ಮನೆಯಲ್ಲಿ ಬೆಳೆಸ್ಕೋಬಹುದಾದಂಥ ಒಂದು ತರಕಾರಿ ಅಂತ ಹೇಳ್ಬೋದು. ಸೊ ಇಲ್ಲಿ ನನ್ನ ಹತ್ರ ಆಲ್ಮೋಸ್ಟ್ ಒಂದು 4ರಿಂದ 5 ಗಿಡಗಳಿದೆ. ಅದರಲ್ಲಿ ಕೆಲವೊಂದು ಬದನೆಕಾಯಿ ಬಂದಿದೆ, ಅದನ್ನು ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಇದು ಟೆರೆಸ್ ಮೇಲ್ಗಡೆ ಇದು ಕಂಪೋಸ್ಟ್ ಬಿನ್ನಲ್ಲಿ ಬಂದಿರುವಂಥ ಬದನೆಕಾಯಿ ಗಿಡ. ನಾನೇ ರೀಪಾಟ್ ಮಾಡಿರುವಂಥದ್ದು. ಇದರಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಬದನೆಕಾಯಿ ಇದೆ, ಎಲ್ಲದನ್ನು ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಹಾಗೆಯೇ ಒಂದು ಬದನೆಕಾಯಿ ಸೀಡ್ಸ್ಗೆ ಕೂಡ ನಾನು ಇಟ್ಟಿದ್ದೀನಿ. ತುಂಬಾ ಒಳ್ಳೆ ವೆರೈಟಿ. ನೋಡಿದ್ರಿ ಅಲ್ಲ, ಇಷ್ಟು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಷ್ಟುವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.